ಮೊದಲನೇ ಅಧ್ಯಾಯದಲ್ಲಿ ನಾನು ಹೇಳಿದ ಹಾಗೆ ಅಷ್ಟೊಂದು ವಿಚಾರಗಳು ಏನು ಇಲ್ಲ. ಮುಖ್ಯವಾಗಿ ಏನಂದರೆ ಇಡೀ ಗೀತೆಯ ಸಾರ ಮೊದಲನೇ 6 ಅಧ್ಯಾಯಗಳಲ್ಲಿ ಬರೋದು ಕೃಷ್ಣ ಹೇಳುವ ವಿಚಾರವೇ ಇಷ್ಟು. ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಕೃಷ್ಣ ಬಂದಿದ್ದಾನೆ. ಧರ್ಮ ಸಂಸ್ಥಾಪನೆ ಅಂದರೆ ಏನು ಅಂತ, ನಾವೆಲ್ಲರಿಗೂ 2 ರೀತಿಯ ಧರ್ಮ ಇರುತ್ತೆ. ಒಂದು ಇದು ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ವರ್ಣದ ಪ್ರಕಾರ ಒಂದು ಧರ್ಮ ಇರುತ್ತೆ, ಆಶ್ರಮದ ಪ್ರಕಾರ ಒಂದು ಧರ್ಮ ಇರುತ್ತೆ. ಕೆಲವರಿಗೆ ಆಶ್ರಮದ ಪ್ರಕಾರ ಅಂದರೆ ನೀವು ಏನಾಗಿದ್ದರೆ, ನೀವು ಬ್ರಹ್ಮಚಾರಿ ಆಗಿದ್ದರೆ, ವಿದ್ಯಾರ್ಥಿಯಾಗಿದ್ದರೆ ನಿಮ್ಮದೊಂದು ಧರ್ಮ ಇರುತ್ತೆ. ಗೃಹಸ್ಥನಾಗಿದ್ದರೆ ಒಂದು ಧರ್ಮ ಇರುತ್ತೆ. ಮಕ್ಕಳೆಲ್ಲ ಬೆಳೆದು ಅವ್ರಿಗೆ ಮದುವೆಯಾಗಿ ಅವರೆಲ್ಲ ಸ್ಥಿರ ಆದ ಮೇಲೆ ಮತ್ತೊಂದು ಧರ್ಮ ನಿಮಗಿರುತ್ತೆ. ನಮ್ಮ ಧರ್ಮ ಎಷ್ಟು ಅದ್ಭುತವಾಗಿದೆ ನೋಡಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಕಡೆಗೆ ಸನ್ಯಾಸ. ವರ್ಣಾಶ್ರಮವೂ ಇದೆ, ವರ್ಣವೂ ಇದೆ. ಇಡೀ ಒಂದು ಸಮುದಾಯ ಸರಿಯಾಗಿ ನಡಿಬೇಕಾದರೆ ಆ ಸಮುದಾಯದ ರಕ್ಷಣೆ ಮಾಡೋರು ಬೇಕೇ ಬೇಕು. ನಾವು ರಾತ್ರಿ ನೆಮ್ಮದಿಯಾಗಿ ಮಲಗ್ತಾ ಇದ್ದೀವಿ ಅಂದರೆ ನಾವು ಪೊಲೀಸರಿಗೆ ಭಾಳ ಬೈಕೊಳ್ತೇವೆ. ಅವ್ರು ಇಲ್ಲದೆ ಹೋದರೆ ಜಗತ್ತು ನೆನೆಸ್ಕೊಳ್ಳಿ. ಇಲ್ಲಿ ನಮ್ಮ ರಸ್ತೆಯಲ್ಲಿ 2 ಗಂಟೆ 3 ಗಂಟೆಗೆ ಅವರು ಹೋಗ್ತಾರೆ ಶಬ್ದ ಮಾಡ್ಕೊಂಡು. ನಮಗನ್ಸುತ್ತೆ ಈ ನಿದ್ರೆ ಕೆಡಿಸ್ತಾರಪ್ಪ. ಇಲ್ಲ, ನಿಮಗೆ ನಿದ್ರೆ ಸುಖವಾಗಿ ನಿದ್ರೆ ಮಾಡೋಕ್ಕೆ ಅವ್ರು ಬಂದಿರೋದು. ಒಂದು ವ್ಯವಸ್ಥೆ ಬೇಕು, ಒಂದು ಸಮುದಾಯ, ಒಂದು ವ್ಯವಸ್ಥೆ ನಡಿಬೇಕಾದ್ರೆ ರಕ್ಷಣೆ ಮಾಡುವವರು ಬೇಕೇ ಬೇಕು ನಿಮಗೆ. ಅವರಿಗೆ ಕ್ಷತ್ರಿಯರು ಅಂತಾರೆ. ಕ್ಷತಾತ್ರಾಯತೆ ಇತಿ ಕ್ಷತ್ರಿಯ. ಕ್ಷತಾತ್ ಅಂದರೆ ತೊಂದರೆಗಳಿಂದ ರಕ್ಷಣೆ ಮಾಡುವವನು ಕ್ಷತ್ರಿಯ, ಅದರ ಅರ್ಥ. ಹಾಗಾದರೆ ಈ ಒಂದು ವ್ಯವಸ್ಥೆಗೆ ನಾವು ಜ್ಞಾನ ಕೊಡಬೇಕಲ್ಲ, ಜ್ಞಾನ ಕೊಡಬೇಕು. ಅದಕ್ಕೆ ಬ್ರಾಹ್ಮಣ ವರ್ಗ ಸೃಷ್ಟಿಯಾಯಿತು. ಆಮೇಲೆ ವ್ಯಾಪಾರಿ ವರ್ಗ, ಅದು ವೈಶ್ಯರು ಮತ್ತು ಸೇವಾ ಮನೋಭಾವನೆಯವರು. ಎಷ್ಟು ಅದ್ಭುತವಾಗಿದೆ. ಹಾಗೆಯೇ ನಾವು ನಡ್ಕೋಬೇಕು. ನಾವು ಈ ಪ್ರಶ್ನೆ ಹಾಕೋಬೇಕು, ನನ್ನ ಈ ಜೀವನದಲ್ಲಿ ನನ್ನ ಕರ್ತವ್ಯಗಳು ಏನು? ಫಲಕ್ಕೆ ಅಂಟಿಕೊಳ್ಳದೆ ಮಾಡುವುದೇ ಸನ್ಯಾಸ. ಇದು ಕೃಷ್ಣನ ಮತ. ಸತ್ಯ ಮತ್ತು ಸುಳ್ಳು ಕೃಷ್ಣ ಮತ ನೋಡಿ ಹೇಗಿದೆ. ಯಾವುದು ಸತ್ಯ, ಯಾವುದು ಸುಳ್ಳು. ಒಂದು ಸುಳ್ಳನ್ನು ನಾಡಿದನು ಹೇಳ್ತೀರಿ, ಇವನು ಸುಳ್ಳು ಹೇಳ್ದ ಅಂತ. ಆದರೆ ಆ ಸುಳ್ಳಿನ ಹಿಂದೆ ಇರುವ ಅದರಿಂದ ಧರ್ಮ ಉಳಿತೋ ಅಧರ್ಮ ಬೆಳೀತೋ ನಾವು ಗಮನಿಸಬೇಕು. ತಾಯಿ ಮಗುವಿಗೆ ಸುಳ್ಳು ಹೇಳಿದರೆ ಗುಮ್ಮ ಬರ್ತಾನೆ ಊಟ ಮಾಡು ಅಂತ ಹೇಳ್ತಾರೆ. ಹೊರಗಿನವ್ರಿಗೆ ತಾಯಿ ಸುಳ್ಳು ಹೇಳ್ತಾ ಇದ್ದಾಳೆ, ಪೊಲೀಸ್ ಬರ್ತಾನೆ ಊಟ ಮಾಡು ಅಂತ. ಅದು ಸುಳ್ಳೋ ಸತ್ಯವೋ ಅಂತ. ಅದರಿಂದ ಏನಾಯಿತು? ಜ್ಞಾನಿ ಆದವನು ಆಲೋಚನೆ ಮಾಡಬೇಕು. ಮಾತೃಧರ್ಮ ಪರಿಪಾಲನೆ ಆಗ್ತಾ ಇದೆ. ಆ ಸುಳ್ಳಿನಿಂದ ಮಗು ಊಟ ಮಾಡ್ತು. ಹಾಗಾದರೆ ಅದು ಸತ್ಯ, ಅದು ಸುಳ್ಳಲ್ಲ, ಅದು ಸುಳ್ಳು ಸತ್ಯವಾಯಿತು. ಹೀಗೆ ಇದು ಕೃಷ್ಣನ ಮತ. ಇದನ್ನೇ ಕೃಷ್ಣ ಕುರುಕ್ಷೇತ್ರದಲ್ಲಿ ಯುಧಿಷ್ಠಿರನಿಗೆ ಹೇಳೋದು. ನೀನು ಹೇಳುವ ಒಂದು ಸುಳ್ಳಿನಿಂದ ಧರ್ಮ ಉಳಿಯುತ್ತೆ. ಧರ್ಮ ಉಳಿಯೋದ್ರಿಂದ ನೀನು ಹೇಳುವ ಸುಳ್ಳಾಗುವುದಿಲ್ಲ, ಅದು ಸತ್ಯ. ಅದಕ್ಕಾಗಿ ನೀನು ಸುಳ್ಳು ಹೇಳಬೇಕು. ಅಶ್ವತ್ಥಾಮ ಅಥವಾ ಕುಂಜರ, ಇದು ಕೃಷ್ಣನ ಮತ. ನೀನು ಹೇಳಿದ್ದು ಸುಳ್ಳಲ್ಲ, ಸತ್ಯ. ಯಾಕೆಂದರೆ ಧರ್ಮದ ರಕ್ಷಣೆಗಾಗಿ ನೀನು ಹೇಳ್ತಾ ಇದೆಯಾ. ಯಾಕೆಂದರೆ ದ್ರೋಣರು ಪ್ರತಿನಿತ್ಯ ಅವರು ಧನುರ್ಧಾರಿ, ಶ್ರೇಷ್ಠ ಧನುರ್ಧಾರಿ, ಪ್ರತಿನಿತ್ಯ ಸಾವಿರಾರು ಜನರನ್ನು ಕೊಲ್ತಿರ್ತಾರೆ. ಅದನ್ನು ನಿಲ್ಲಿಸಲಿಕ್ಕಾಗಿ ನೀನು ಸುಳ್ಳು ಹೇಳಬೇಕು ನೀನು. ಅರ್ಜುನ ನಂತರ ಅಲ್ಲಿ ಕುಸಿದ ಬುದ್ಧಿ ಏನು ಮಾಡ್ತಾನೆ? ಕೃಷ್ಣನಿಗೆ ನಂಬಿದ ಧರ್ಮಗಳನ್ನು ಹೇಳ್ತಾ ಹೋಗ್ತಾನೆ. ಅವನ ಮನಸ್ಸಿನಲ್ಲಿ ಇದ್ದದ್ದು ಇಷ್ಟೇ, ವರ್ಣಾಶ್ರಮ ಧರ್ಮ ನಾಶವಾಗುತ್ತೆ ಅಂತಾನೆ ಕೃಷ್ಣನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಮೊದಲನೇ ಅಧ್ಯಾಯದಲ್ಲಿ ಇದು ನೋಡಿ ಎಷ್ಟು ವಿಚಿತ್ರ. ಅರ್ಜುನನಿಗೆ ಕೃಷ್ಣ ಭಗವಂತ ಅಂತ ಗೊತ್ತಿದೆ, ಎಲ್ಲವನ್ನೂ ತಿಳಿದವನು. ಇವನು ಕೂತ್ಕೊಂಡು ಕೃಷ್ಣನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಅವನು ನಂಬಿದ ಧರ್ಮ ಹೇಳ್ತಾನೆ. ಅದು ಸ್ವಾರಸ್ಯಕರವಾಗಿದೆ. ಅರ್ಜುನ ಹೇಳೋದೇನು? ಇಲ್ಲಿರುವ ಎಲ್ಲ ಕ್ಷತ್ರಿಯರನ್ನು ನಾನು ಕೊಂದರೆ ಕ್ಷತ್ರಿಯ ಸ್ತ್ರೀಯರಿಗೆ ಪತಿಯರಿಲ್ಲದಂತೆ ಆಗುತ್ತದೆ. ಕ್ಷತ್ರಿಯರೇ ಮದುವೆ ಆಗಬೇಕಂತ ಒಂದು ನಿಯಮ ಇತ್ತು. ನಿಯಮ ಯಾಕೆಂದರೆ ಒಂದು ಸಮಾಜದ ಉದ್ಧಾರಕ್ಕಾಗಿ ಮಾಡ್ತಿದ್ರು ಅವರು. ಅವರೇನು ಮಾಡೋರು? ಕ್ಷತ್ರಿಯ ಸ್ತ್ರೀಯರೆಲ್ಲ ಬೇರೆ ವರ್ಣದವರನ್ನ ಮದುವೆಯಾಗುತ್ತಾರೆ. ಆಗ ಒಂದು ವರ್ಣದವರು ಮಾಡಬೇಕಾದ ಕಾರ್ಯಗಳು ಲೋಪವಾಗುತ್ತದೆ ಅಂತ. ಈಗಲೂ ಇದನ್ನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾವೆಲ್ಲ ಪಿಂಡ ಪ್ರದಾನ ಮಾಡ್ತಾರೆ ಗೊತ್ತಾ, ಎಲ್ಲ ಹಬ್ಬಗಳಿಗೆ, ಪಿತೃಗಳಿಗೆ ಅಂತ. ಈಗ ನಾನು ಮಾಡ್ತಾ ಇದ್ದರೆ, ಈಗ ನಾನು ಮತ್ತೊಂದು ಧರ್ಮದವರನ್ನ ಮದುವೆ ಆದರೆ ನಾನು ಮಾಡ್ತಾ ಇದ್ದವನು ನಿಲ್ಲಿಸ್ತೇನೆ. ಯಾಕೆಂದರೆ ಮತ್ತೊಂದು ಧರ್ಮದ ಪಾಲನೆ ಮಾಡಬೇಕಾಗತ್ತೆ. ಇದನ್ನೇ ಅರ್ಜುನ ಹೇಳ್ತಾನೆ, ಈ ಪಿಂಡ ಪ್ರಧಾನ ನಿಂತು ಹೋಗುತ್ತೆ ಅಂತ ಹೇಳ್ತಾನೆ. ಯಾವಾಗ ವರ್ಣಸಂಕರ ಅಂತಾರೆ, ವರ್ಣಸಂಕರ ಅಂತ ಪದ ಅರ್ಜುನ ಬಳಸ್ತಾನೆ. ಒಂದು ವರ್ಣದವರು ಇನ್ನೊಂದು ವರ್ಣದವ್ರನ್ನ ಮದುವೆ ಆಗುವುದರಿಂದ ಯಾರಾದರೂ ಒಬ್ಬರು ಅವರ ಧರ್ಮವನ್ನು ತ್ಯಜಿಸಲೇಬೇಕಾಗತ್ತೆ. ಇಲ್ಲಾಂದರೆ ಅದರ ಮಿಶ್ರಣವಾಗುತ್ತೆ ಅಂತ. ಆ ಮಿಶ್ರಣ ಕ್ರಿಯೆಯಲ್ಲಿ ಯಾವ ಶಾಸ್ತ್ರಬದ್ಧವಾಗಿ ಅವರು ಬದುಕೋದಿಲ್ಲ. ಇದರಿಂದ ಇಡೀ ಜಗತ್ತು ನಾಶವಾಗುತ್ತೆ ಅಂತ ಇದು ಅರ್ಜುನನ ಮತ. ಇದು ಉಳಿದ ಮುಂದಿನ ಶ್ಲೋಕಗಳಲ್ಲಿ ಅರ್ಜುನ ಹೇಳ್ತಾ ಹೋಗ್ತಾನೆ. ಅದನ್ನು ನಾವು ಯಾವಾಗಲೂ ನಮಗೆ ಹಿಂದೆ ಜಗತ್ತು ತುಂಬ ಚೆನ್ನಾಗಿತ್ತು, ಈಗಿಲ್ಲ ಅಂತ. ಹಾಗೆ ಸಾಧ್ಯವಿಲ್ಲ. ಭೂಲೋಕದಲ್ಲಿ ದುಃಖವೂ ಉಂಟು, ಸುಖವೂ ಉಂಟು. ನಾವು ಸಮಾಧಾನವಾಗಿರಬೇಕಾದ್ರೆ ಒಂದು ವ್ಯವಸ್ಥೆ ಬೇಕೇ ಆಗಿತ್ತು. ಇದೆಲ್ಲ ಆರ್ಯರು ಮಾಡಿದ ವಿಚಾರ, ವರ್ಣಾಶ್ರಮ ಪದ್ಧತಿ. ಈ ವರ್ಣಾಶ್ರಮ ಈ ಮಿಶ್ರಣ ಅಂತ ಹೇಳ್ತಾರೆ. ಅದಕ್ಕೆ ವರ್ಣಸಂಕರ ಅಂದ್ರೆ ಏನು ಗೊತ್ತಾ? ವರ್ಣಸಂಕರ, ಒಂದು ವರ್ಣದವರು ಇನ್ನೊಂದು ವರ್ಣದವ್ರನ್ನ, ಬೇರೆ ವರ್ಣದವ್ರನ್ನ ಮದುವೆಯಾಗಿ, ಅದು ತಪ್ಪಲ್ಲ, ಬೇರೆ ವರ್ಣದ ಮದುವೆಯಾಗಿ ಮಾಡಬೇಕಾದ ಶಾಸ್ತ್ರವಿಧಾನಗಳನ್ನು ತ್ಯಜಿಸುವುದು ವರ್ಣಸಂಕರ. ಮನುಸ್ಮೃತಿಯಲ್ಲಿ ಬಹಳ ವಿಚಾರಗಳನ್ನು ಹೇಳ್ತಾರೆ. ಕೆಲವುದನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಕಷ್ಟ.
ಆದರೆ ಆ ವ್ಯವಸ್ಥೆ ಯಾಕೆ ಮಾಡಿದರು ಅಂದರೆ ಸಮಾಜ ಸುಸ್ಥಿತಿಯಲ್ಲಿರಲಿ ಅಂತ. 2ನೇ ಅಧ್ಯಾಯದಿಂದ ಅದ್ಭುತವಾದ ಸನ್ನಿವೇಶಗಳು ಬರ್ತವೆ. ಇದು ನೋಡಿ, ನಮ್ಮ ಅರ್ಜುನ ಏನು ಹೇಳ್ತಾ ಇದ್ದಾನೆ ಕಡೆಗೆ, ಅಷ್ಟು ಮೊದಲನೇ ಅಧ್ಯಾಯದಲ್ಲಿ, ಕೃಷ್ಣ ನಾನು ಯುದ್ಧ ಮಾಡೋದಿಲ್ಲ, ಭಿಕ್ಷೆ ಬೇಡುವುದು ಲೇಸು, ನನ್ನ ಎಲ್ಲ ಬಂಧುಗಳನ್ನು ಕೊಲ್ಲೋದಕ್ಕೆ ನನಗೆ ಇಷ್ಟ ಇಲ್ಲ, ಅವ್ರನ್ನ ಕೊಂದರೆ ಅವನು ವಿಚಾರವೂ ಇಷ್ಟು, ಕುಲಧರ್ಮಗಳು ನಾಶವಾಗುತ್ತೆ, ಕುಲಧರ್ಮಗಳು ನಾಶವಾದರೆ ಕುಲಸ್ತ್ರೀಯರು ನಾಶವಾಗ್ತಾರೆ, ಕುಲಸ್ತ್ರೀಯರು ನಾಶವಾದರೆ ವರ್ಣಸಂಕರ ಸೃಷ್ಟಿಯಾಗುತ್ತೆ, ಯಾರು ಯಾರನ್ನಾದರೂ ಮದುವೆ ಆಗಿಬಿಡ್ತಾರೆ, ಅವರವರ ಧರ್ಮದ ವರ್ಣದವರಿಗೆ ಅವರಿಗೆ ಗಂಡು ಸಿಗೋದಿಲ್ಲ, ಹೆಣ್ಣು ಸಿಗೋದಿಲ್ಲ, ಇದರಿಂದ ವರ್ಣಸಂಕರ ಸೃಷ್ಟಿಯಾಗುತ್ತೆ. ವರ್ಣಸಂಕರ ಸೃಷ್ಟಿಯಾದರೆ ಈ ಎಲ್ಲ ಲೋಕಗಳಿಗೆ, ಪಿತೃಲೋಕಗಳಿಗೆ ಹಾನಿಯಾಗುತ್ತೆ, ಅವರಿಗೆ ಬೇಕಾದ ಊಟ ವಸತಿಗಳು ಸಿಗುವುದಿಲ್ಲ, ಇದರಿಂದ ಇಡೀ ಧರ್ಮವೇ ನಾಶವಾಗುತ್ತೆ ಅಂತ ಹೇಳಿ ಅರ್ಜುನ ಕೂತ್ಕೊಂಡ್ಬಿಡ್ತಾನೆ. ರಥೋಪಸ್ಥೆ ಉಪವಿಶಾತ್ ಅಂತ ಕೂತ್ಕೊಂಡ್ಬಿಡ್ತಾನೆ. ಕೃಷ್ಣ ಏನು ಮಾಡಬೇಕು ಇದಕ್ಕೆ? ಹೌದಪ್ಪ ನೀನು ಹೇಳೋದು ಸರಿ, ಬಾ ಮನೆಗೆ ಹೋಗೋಣ ಹೇಳ್ಬೋದಿತ್ತಲ್ಲ. ಎಷ್ಟು ಲಾಜಿಕಲ್ ಆಗಿದೆ ನೋಡಿ ನಮ್ಮ ಅರ್ಜುನನ ವಿಚಾರ. ಹೌದು, ಅರ್ಜುನ ಹೇಳ್ತಾ ಇರೋದು ಸರಿ, ಯಾಕೆ ಯುದ್ಧ ಮಾಡಬೇಕು? ಕೃಷ್ಣ ಹೇಳೋದು ಇಷ್ಟೇ, ನಿನ್ನ ನಿರ್ಧಾರದಿಂದ ಧರ್ಮ ಉಳಿಯುತ್ತೋ ಅಧರ್ಮ ಬೆಳೆಯುತ್ತೋ ಆಲೋಚನೆ ಮಾಡಬೇಕು. ನೀನು ಇವ್ರನ್ನ ಕೊಲ್ಲದೆ ಹೋದರೆ ಏನಾಗುತ್ತೆ? ಇವರೆಲ್ಲರನ್ನು ಕೊಲ್ಲದೆ ಹೋದರೆ ಏನಾಗುತ್ತೆ? ನೀನು ತಿಳಿದಿರುವ ಧರ್ಮಕ್ಕಿಂತ ಮತ್ತಷ್ಟು ಹಾನಿಯಾಗುತ್ತೆ. ಅದಕ್ಕೆ ಕೃಷ್ಣ ಇದು ಏನು ಹೇಳ್ತಾ, ಅವನನ್ನು ಬೈದು ಬಿಡ್ತಾನೆ, ನಪುಂಸಕನಂತೆ ಆಡ್ತಾ ಇದೆಯಾ ಅಂತ. ಕ್ಲೈಬ್ಯಮ್ಮ ಸ್ಮಗ ಮಹಾಪಾರ್ಥ ನೈತತ್ವಯಿ ಉಪಪದ್ಯತೆ. ಅದು ನೋಡಿ ಕೃಷ್ಣ ಬಳಸುವ ಪದ ಇದು. ಕೈಲಾಗದವನಂತೆ ಆಡ್ತಾ ಇದೆಯಾ ನೀನು, ಉತ್ತಿಷ್ಟ, ಎದ್ದೋಳು, ಎದ್ದು ಯುದ್ಧ ಮಾಡುವಂತ. ಇದು ಕೃಷ್ಣ, ಅದಕ್ಕೆ ಅವನ ಅವತಾರದ ಉದ್ದೇಶವೇ ಧರ್ಮ ಸಂಸ್ಥಾಪನೆ. ಕೃಷ್ಣ ಎಲ್ಲೂ ಇದನ್ನು ಬಿಡಲಿಲ್ಲ, ಅವನಿಗೆ ನೆನಪು ಮಾಡ್ತಾ ಇದ್ದಾನೆ, ಇನ್ನು ಕ್ಷತ್ರಿಯ, ಅದನ್ನು ತಿಳಿಸಿ ಹೇಳಲಿಕ್ಕೆ ಈ ಪದಗಳನ್ನ ಬಳಸ್ತಾನೆ. ಕೌಂತೆಯ, ಪಾರ್ಥ, ಭಾರತ, ಅವನ ಕುಲದ ನೆನಪು ಮಾಡ್ತಾ ಇರ್ತಾನೆ. ನೀನು ಸಾಮಾನ್ಯದವನಲ್ಲ, ನೀನು ಕ್ಷತ್ರಿಯ ಸ್ತ್ರೀಗೆ ಹುಟ್ಟಿದವನು. ಪೃಥ ಅಂದರೆ ಕುಂತಿ, ಪಾರ್ಥ ಅಂದರೆ ಕುಂತಿಯ ಮಗ, ಹೀಗೆ ಪೃಥೆಗೆ ಹುಟ್ಟಿದವನಂತ. ಕೌಂತೆಯ, ಕುಂತಿಯ ಮಗ ನೀನು, ಭಾರತ ನೀನು, ಭರತನ ಕುಲದವನು ನೀನು. ಅವನಿಗೆ ನೆನಪು ಮಾಡ್ತಿದ್ದಾನೆ, ನೀನು ಕ್ಷತ್ರಿಯ, ನೀನು ಕ್ಷತ್ರಿಯ. ಆದರೆ ಅರ್ಜುನ ಇಲ್ಲ, ನಾನು ಯುದ್ಧ ಮಾಡೋಲ್ಲ, ಭೈಕ್ಷಮಪಿ ಇಹಲೋಕೆ, ಭಿಕ್ಷೆ ಮಾಡೋದು ಶ್ರೇಷ್ಠ ಅಂತ. ಕಡೆಗೆ ಕೃಷ್ಣನಿಗೆ ಅರಿವಾಗುತ್ತೆ, ಇವನಿಗೆ ಆತ್ಮಜ್ಞಾನವಿಲ್ಲ, ಎಲ್ಲವನ್ನು ದೇಹದ ಮಟ್ಟದಲ್ಲೇ ನೋಡ್ತಿದ್ದಾನೆ, ಆತ್ಮಜ್ಞಾನ ಇಲ್ಲದಿರುವುದರಿಂದಲೇ ಇವನು ಈ ಮೋಹಕ್ಕೆ ಬಿದ್ದಿದ್ದಾನೆ ಅಂತ ಹೇಳಿ 2ನೇ ಅಧ್ಯಾಯದಿಂದ ಆತ್ಮಜ್ಞಾನ ಶುರುವಾಗುತ್ತೆ. ಕೃಷ್ಣ ಶುರು ಮಾಡುವ ವಿಚಾರವೇ ಆತ್ಮಜ್ಞಾನದಿಂದ. ಅಶೋಚ್ಯಾನ್ ಅನ್ನಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ, 2ನೇ ಅಧ್ಯಾಯದ 11ನೇ ಶ್ಲೋಕ. ಅದನ್ನು ಬೀಜ ಮಂತ್ರ ಅಂತ ಹೇಳ್ತಾರೆ. 2ನೇ ಅಧ್ಯಾಯದ 11ನೇ ಶ್ಲೋಕ. ಮೊದಲು ಕೃಷ್ಣ ಅರ್ಜುನನಿಗೆ ಹೇಳೋದೇ ಇದು, ದೇಹದ ರೂಪದಲ್ಲೇ ನೋಡ್ತಾ ಇದ್ದಾನೆ. ಭೀಷ್ಮ, ದ್ರೋಣ ಇವ್ರನ್ನ ತನ್ನ ದೇಹದ ಆಧಾರದ ಮೇಲೆ ನೋಡ್ತಾ ಇದ್ದಾನೆ, ಆತ್ಮದ ಆಧಾರದಲ್ಲಿ ನೋಡ್ತಾ ಇಲ್ಲ. ನಾನು ಕೊಂದರೆ ಅವರು ಸಾಯ್ತಾರೆ ಅನ್ನೋ ನಂಬಿಕೆ ಅವನಿಗಿದೆ. ಕೃಷ್ಣ ಹೇಳ್ತಾನೆ, ನೀನು ಕೊಂದರೂ ಅವರು ಸಾಯೋದಿಲ್ಲ, ಆತ್ಮ ಎಂದಿಗೂ ಸಾಯುವುದಿಲ್ಲ, ಹುಟ್ಟಿದವನು ಸಾಯಲೇಬೇಕು. ನೀನು ಕೊಲ್ಲದೆ ಹೋದರೆ ಏನಾಗುತ್ತೆ? ಸ್ವಲ್ಪ ಸಮಯದ ನಂತರ ಅವರೇ ಸಾಯ್ತಾರೆ. ಆದರೆ ನೀನು ಮಾಡಬೇಕಾದ ಕರ್ತವ್ಯಕ್ಕೆ ಚ್ಯುತಿಯಾಗುತ್ತೆ. ಅದಕ್ಕಾಗಿ ನೀನು ನಿನ್ನ ಕರ್ತವ್ಯ ಮಾಡಲೇಬೇಕು. ನತ್ವೇವಾಹಂ ನಾತು ಜಾಸಂ ನತ್ವಂ ನೇಮೇ ಜನಾಧಿಪಾಹ. ಕೃಷ್ಣ ಹೇಳ್ತಾನೆ, ಇಲ್ಲಿರುವ ಎಲ್ಲ ರಾಜರು ಹಿಂದೆಯೂ ಇದ್ದರು, ಈಗಲೂ ಇದ್ದಾರೆ, ಮುಂದೆಯೂ ಇರ್ತಾರೆ, ಆದರೆ ಆತ್ಮದ ರೂಪದಲ್ಲಿ ಇರ್ತಾರೆ, ಬೇರೆ ಬೇರೆ ದೇಹಗಳನ್ನು ಪಡಿತಾ ಹೋಗ್ತಾರೆ ಅಂತ. ಇದು ಎಷ್ಟು ಅದ್ಭುತವಾದ ವಿಚಾರ ಅಂದರೆ, ಇದಕ್ಕೆ ಶಂಕರಾಚಾರ್ಯರು ಭಾಳ ಆಳವಾಗಿ ಬರೀತಾರೆ. ಅವ್ರದ್ದು ನನ್ನ ಹತ್ರ ಇದೆ, ಅದೊಂದು ಶ್ಲೋಕಕ್ಕೆ ಇಡೀ ಒಂದು ಬುಕ್ ಬರೆದಿದ್ದಾರೆ. ಅದು ಆತ್ಮಜ್ಞಾನ ಬಂದುಬಿಟ್ರೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ. ನಾವು ದೇಹ ದೃಷ್ಟಿಯಲ್ಲೇ ನೋಡೋದು, ದೇಹ ದೃಷ್ಟಿಯಲ್ಲಿ ನೋಡಿದಷ್ಟು ನಮಗೆ ಒಂದು ಗುರುತು ಸಿಗುತ್ತೆ. ನಾನು ಇಂಥವನು, ನನಗಿಂಥ ವಿದ್ಯಾಭ್ಯಾಸ ಇದೆ, ನಾನು ಇಂಥ ವರ್ಣದವನು, ಇದೆಲ್ಲ ಬಂದಾಗ ಗೊಂದಲಗಳು ಸೃಷ್ಟಿಯಾಗುತ್ತೆ. ಆತ್ಮದೃಷ್ಟಿಯಲ್ಲಿ ನೋಡಿದರೆ ಎಲ್ಲರೂ ಒಂದೇ ಅಂತ ನಾವು ಹೇಳ್ತೀವಿ. ಆ ಶ್ಲೋಕಲ್ಲ, ನೈನಂ ಚಿಂದಂತಿ ಶಸ್ತ್ರಾಣಿ, ಶಸ್ತ್ರದಿಂದ ಅದನ್ನು ಕತ್ತರಿಸಲಿಕ್ಕೆ ಸಾಧ್ಯವಿಲ್ಲ. ನೈನಂ ದಹತಿ ಪಾವಕಃ, ಬೆಂಕಿ ಅದನ್ನು ಸುಡಲಿಕ್ಕೆ ಸಾಧ್ಯವಿಲ್ಲ. ನಚೈನಂ ಕ್ಲೇದಯಂತಿ ಆಪೋ, ಆಪಹ ಅಂದರೆ ನೀರು, ನೀರು ಅದನ್ನು ನೆನೆಸಲಿಕ್ಕೆ ಸಾಧ್ಯವಿಲ್ಲ. ನಶೋಷಯತಿ ಮಾರುತಃ, ಗಾಳಿ ಅದನ್ನು ಒಣಗಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಯಾವುದು ಹಾಗಾದರೆ? ಅದು ನಮ್ಮ ಆತ್ಮ ಅಂತ. ಇದು ಮತ್ತೆ ಶ್ರದ್ಧೆಗೆ ಹೋಗುತ್ತೆ. ಇದನ್ನು ಎಷ್ಟು ಜನ ನಂಬ್ತಾರೆ? ನಮಗೆ ಅನುಭವಕ್ಕೆ ಬಂದಿದೆಯಾ ನಾನು ಆತ್ಮ ಅಂತ? ದೇಹ ಅನುಭವಕ್ಕೆ ಬಂದಿದೆ. ಒಂದು ಕಾಯಿಲೆ ಬಂದರೆ ಅದು ಗೊತ್ತಾಗುತ್ತೆ, ದೇಹದಿಂದನೇ ಆಗಿರೋದು. ಸುಖ ಬಿದ್ದರೂ ಗೊತ್ತಾಗುತ್ತೆ. ಆದರೆ ಆತ್ಮದ ಅನುಭವ ಯಾವಾಗಾದರೂ ಆಗಿದೆಯಾ? ಇದು ಸುಷುಪ್ತಿ ಅಂತಾರೆ. 3 ರೀತಿಯಲ್ಲಿ ಆಗುತ್ತೆ. ನಾವು ಮನುಷ್ಯ ದಿನದಲ್ಲಿ ನೋಡಿ 3 ರೀತಿ. ಈಗ ಜಾಗೃತಿ ಅಂತ ಹೇಳಿ, ನಮ್ಮ ಈ ಅವಸ್ಥೆ ಜಾಗೃತಿ, ಎಲ್ಲರೂ ಎದ್ದಿದ್ದೇವೆ, ನಮಗೆ ಅನುಭವಕ್ಕೆ ಬರ್ತಾ ಇದೆ. ಮಲಗಲಿಕ್ಕೆ ಹೋಗ್ತೇವೆ, ನಿದ್ರೆಗೆ ಜಾರ್ತೇವೆ, ಅದಕ್ಕೆ ನಾವು ಸ್ವಪ್ನಾವಸ್ಥೆ ಅಂತ ಹೇಳ್ತೇವೆ. ಮಲಗಿರುವಾಗ ದೇಹ ನಿದ್ರಿಸಿದೆ,
ಆದರೆ ಮನಸ್ಸು ಎಚ್ಚೆತ್ತಿದೆ. ಕೆಟ್ಟ ಕೆಟ್ಟ ಕನಸುಗಳು ಬಂದರೆ ಬೆಚ್ಚಿ ಬೀಳ್ತವೆ. ಒಳ್ಳೆ ಕನಸುಗಳಲ್ಲಿ ನಗ್ತಾ ಇರ್ತಾರೆ. ಈ ಟೀನೇಜವ್ರು ನೋಡಿ ಇದ್ದಕ್ಕಿದ್ದಂಗೆ ನಗ್ತಾ ಇರ್ತಾರೆ. ನೀವು ಅನ್ಕೋಬೇಕು ಏನು ನಡೀತಾ ಇದೆ ಅಂತ. ಅಲ್ಲ, ಇದು ಸ್ವಪ್ನಾವಸ್ಥೆ. ಈಗ ದೇಹವು ಎದ್ದಿದೆ, ಮನಸ್ಸು ಎದ್ದಿದೆ, ಇದು ಜಾಗೃತಿ. ಸ್ವಪ್ನಾವಸ್ಥೆಯಲ್ಲಿ ದೇಹ ಮಲಗಿದೆ, ದೇಹದ ಅರಿವಿಲ್ಲ, ಮನಸ್ಸಿನ ಅರಿವಿದೆ. ಇನ್ನೊಂದು ಅಂಥ ಬರುತ್ತೆ, ಗಾಢ ನಿದ್ರೆ, ದೀರ್ಘ ನಿದ್ರೆ, ಅದಕ್ಕೆ ಸುಷುಪ್ತಿ ಅಂತ ಹೇಳ್ತಾರೆ. ಸುಷುಪ್ತಿಯಲ್ಲಿ ಮನಸ್ಸು ಮಲಗಿದೆ, ದೇಹದ ಅನುಭವವೂ ಇಲ್ಲ. ನೀವು ಹೇಗೆ ಮಲಗಿರ್ತಾರೆ ನೋಡಿದ್ರೇನು, ಅವರಿಗೆ ಮನುಷ್ಯನು ಅನ್ನುವ ನಂಬಿಕೆ ಇರೋದಿಲ್ಲ, ಹಾಗೆ ಮಲಗಿರ್ತಾರೆ ಅವರು. ಆದರೆ ಬೆಳಗ್ಗೆ ಎದ್ದಾಗ ನನಗೆ ಒಳ್ಳೆ ನಿದ್ರೆ ಬಂತು ಅಂತಾರೆ. ಅದನ್ನು ಗಮನಿಸಿದವರು ಯಾರು? ನಿನ್ನ ಆತ್ಮವೇ ನಿನ್ನನ್ನು ಸಾಕ್ಷಿಯಾಗಿ ನೋಡಿತು ಅಂತ. ಆ ಅನುಭವ, ನನಗೆ ಒಳ್ಳೆ ನಿದ್ರೆ ಆಯಿತು ಅಂದರೆ ಯಾರು ನೋಡಿದರು? ಮನಸ್ಸು ಮಲಗಿದೆ, ಬುದ್ಧಿಯೂ ಮಲಗಿದೆ, ಅದು ಎರಡು ಸಾಕ್ಷಿಯಾಗಿಲ್ಲ, ಮಲಗಿಬಿಟ್ಟಿದೆ. ನಾನು ಮಲಗಿದೆ ಎನ್ನುವ ನನಗೆ ನೆನಪು ಎಲ್ಲಿಂದ ಬರ್ತಾ ಇದೆ? ಆತ್ಮ ಎಚ್ಚೆತ್ತಿದೆ, ಸದಾಕಾಲ ಆತ್ಮ ಎಚ್ಚೆತ್ತಿದೆ ಅಂತ. ಸುಷುಪ್ತಿ ಅಂದರೆ ಅಲ್ಲಿ ನಮಗೆ ಅನುಭವಕ್ಕೆ ಬರುವುದು ಆತ್ಮದ ಅನುಭವ. ಅದಕ್ಕೆ ನೋಡಿ, ಬೆಳಗ್ಗೆ ಎದ್ದಾಗ ನಿಮ್ಗೆ ತುಂಬ ನಿದ್ರೆಯಿಂದ ಎದ್ದರೆ ಒಂದು ಆನಂದ ಸಿಗುತ್ತೆ. ಅದು ಸುಖವೂ ಅಲ್ಲ, ದುಃಖವೂ ಅಲ್ಲ, ಆನಂದ ಸ್ಥಿತಿಯೇ ಬೇರೆ. ಸುಖ ದುಃಖ ಬೇಕಾದರೆ ಮನಸ್ಸು ಎದ್ದಿರಬೇಕು. ಸುಖ ದುಃಖಕ್ಕೆ ಮನಸ್ಸು ದೇಹ ಕಾರಣವಾಗ್ತವೆ. ಆದರೆ ಆನಂದಕ್ಕೆ ಮನಸ್ಸು ಕಾರಣ ಅಲ್ಲ, ದೇಹವೂ ಕಾರಣವಲ್ಲ, ಆತ್ಮವೇ ಕಾರಣ. ಅದಕ್ಕೆ ನೋಡಿ, ಆನಂದ ಪದಕ್ಕೆ ವಿರುದ್ಧ ಪದ ಇಲ್ಲ. ಸುಖಕ್ಕೆ ವಿರುದ್ಧ ಇದೆ, ಉಷ್ಣಕ್ಕೆ ಶೀತವಿದೆ. ಆದರೆ ಆನಂದಕ್ಕೆ ಇದು ಆರೋಹಣದಲ್ಲಿ ಹೋಗುತ್ತೆ. ಆನಂದ, ಪರಮಾನಂದ, ಪೂರ್ಣಾನಂದ, ಅತ್ಯಾನಂದ, ಇವನು ಈಗ ಹೋಗುತ್ತದೆ. ಆನಂದ ಪದಕ್ಕೆ ವಿರುದ್ಧ ಪದವಿಲ್ಲ. ಆನಂದ ಪದ ಅದು ಆತ್ಮದ ಅನುಭವ. ಅದಕ್ಕೆ ಹೇಳ್ತಾರೆ ನೋಡಿ ಕೃಷ್ಣವೇ, ಸಚ್ಚಿತ್ ಆನಂದ ಅಂತ ಹೇಳ್ತಾರೆ. ಅಲ್ಲಿ ಸಚ್ಚಿತ್ ಸುಖ ಅಂತ ಹೇಳೋದಿಲ್ಲ, ಸಚ್ಚಿತ್ ಆನಂದ. ಅವನು ಗುಣಾತೀತ. ಈ ದೇಹ ಇದ್ದರೆ ಗುಣ ಬಂದ್ಬಿಡುತ್ತೆ, ಮನಸ್ಸಿದ್ದರೆ ಗುಣ ಬಂದ್ಬಿಡುತ್ತೆ. ಅವನು ಗುಣಾತೀತ. ಗುಣಾತೀತ ಅಂದರೆ ಒಂದೇ ಅಂಶ ಇರೋದು, ಅದು ಆತ್ಮ. ಅದಕ್ಕೆ ಅವನು ಸದಾ ಆನಂದದಾಯಕ, ಆನಂದವಾಗಿರ್ತಾನೆ. ಈ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಅಂತ ಕ್ಷಣಿಕದಲ್ಲಿ ಹೋಗಿಬಿಡುತ್ತದು. ಎಷ್ಟರ ಮಟ್ಟಿಗೆ ನಾವು ಈ ಭಗವಂತನನ್ನು ನೆನೆಬೇಕು ಅಂತ. ಆದಷ್ಟು ಕಾಲ ಆ ನಂಬಿಕೆ, ನಮ್ಮ ಕಷ್ಟಗಳನ್ನೆಲ್ಲ ಅವನ ಪಾದಗಳಿಗೆ ಹಾಕಬೇಕು. ಎಲ್ಲವನ್ನ ಭಗವಂತನ ದೃಷ್ಟಿಯಲ್ಲೇ ನೋಡಬೇಕು. ನಮ್ಮ ವೈಯಕ್ತಿಕ ದೃಷ್ಟಿಯಲ್ಲಿ ನೋಡಿದರೆ ಬಹಳಷ್ಟು ತಪ್ಪುಗಳು ಕಾಣಿಸ್ತವೆ. ಭಗವಂತನ ದೃಷ್ಟಿಯಲ್ಲೇ ನೋಡಬೇಕು. ಇನ್ನು ಕೆಲವರು ಪಾಪ ಪ್ರಜ್ಞೆಯಲ್ಲೇ ನರಳ್ತಾ ಇರ್ತಾರೆ. ಅದು ಬಹಳ ಜನಕ್ಕೂ ಇದೆ. ಅವತ್ತು ಯಾಕೆ ನಾನು ಅವ್ರಿಗಾಗಿ ಬೈದುಬಿಟ್ಟೆ, ನಾನು ಯಾಕೆ ಆ ದಿನಗಳಲ್ಲಿ ಹಾಗೆ ನಡ್ಕೊಳ್ತಾ ಇದೆ, ಆ ಘಟನೆಯನ್ನೇ ಯಾಕೆ ನಾನು ಮಾಡಿದೆ, ಇದೆಲ್ಲ ಅವರು ಪಾಪ ಪ್ರಜ್ಞೆಯಲ್ಲಿ ನರಳ್ತಾ ಇರ್ತಾರೆ. ಕೃಷ್ಣ ಹೇಳ್ತಾನೆ, ಪಾಪ ಪ್ರಜ್ಞೆಗೆ ಪಡ್ಕೊಳ್ಳೋಕ್ಕೆ ನೀನು ಯಾರು? ನಿನ್ನ ಅಸ್ತಿತ್ವವೇನು? ನಿನ್ನದು ಅಂತ ಏನಿದೆ? ಎಲ್ಲವೂ ನನಗೆ ಸಂಬಂಧಪಟ್ಟಿದ್ದು. ಈ ಜಗತ್ತು ನನಗೆ ಸಂಬಂಧಪಟ್ಟಿದ್ದು. ನಿನ್ನ ದೇಹದ ಸೃಷ್ಟಿಯು ನನ್ನಿಂದ ಆದದ್ದು, ನಿನ್ನ ಮನಸ್ಸು ನನ್ನಿಂದ ಆದದ್ದು. ಇಂದ್ರಿಯಾಣಾಂ ಮನಶ್ಚ ಅಸ್ಮಿ. ಕೃಷ್ಣ ಹೇಳ್ತಾನೆ, ನಿನ್ನ ಮನಸ್ಸು ನನ್ನದು, ಅದರಲ್ಲಿ ಬಂದಂಥ ಆಲೋಚನೆಗಳು ನನ್ನದು. ಆ ಘಟನೆ ನಡಿಲಿಕ್ಕೆ ಆ ಕಾರಣನೂ ನಾನು, ಸರ್ವ ಕಾರಣನಂ. ನೀನು ಯಾರು ಪಾಪ ಪ್ರಜ್ಞೆ ಪಡ್ಕೊಳ್ಳೋಕೆ? ಎಂದಿಗೂ ಪಾಪ ಪ್ರಜ್ಞೆ ಇಟ್ಟುಕೋಬಾರದು ನಾವು. ಉದ್ಧರೇತ್ ಆತ್ಮನ ಆತ್ಮಾನಂ ನ ಆತ್ಮಾನಂ ಅವಸಾದಯತ್. ಕೃಷ್ಣ ಹೇಳ್ತಾನೆ, ಎಂದಿಗೂ ಪಾಪ ಪ್ರಜ್ಞೆ ಬೇಡ. ನಿನ್ನನ್ನು ನೀನು ಎಂದಿಗೂ ಹೀನೈಸಿಕೊಳ್ಳಬಾರದು. ಆ ರೀತಿ ಏನಾದರೂ ಘಟನೆ ನಡೆದಿದ್ದರೆ ನೀವು ಭಗವಂತನ ದೃಷ್ಟಿಯಲ್ಲೇ ನೋಡಬೇಕು. ಆ ಘಟನೆಯಿಂದ ಯಾರಿಗೂ ಏನೋ ಒಳ್ಳೆಯದಾಗಿರ್ಬೋದು. ನಮ್ಮ ದೃಷ್ಟಿಯಲ್ಲಿ ಪಾಪ ಪ್ರಜ್ಞೆ ಆಗಿರ್ಬೋದು, ಪಾಪ ಅನಿಸಿರ್ಬೋದು. ಅದರಿಂದ ಯಾವುದೋ ಘಟನೆ ಇದೆ ನಮಗೆ ತಿಳಿಲಿಕ್ಕೆ ಬರೋದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಗಹನಾ ಕರ್ಮಣೋ ಗತಿ. ಈ ಒಂದು ಕರ್ಮ ಅದು ಹೀಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಇಲ್ಲೆಲ್ಲ ಸೇರಿದ್ದೀವಲ್ಲ, ಈಗ ಯಾವುದೇ ಪಾಪ ಪ್ರಜ್ಞೆ ಇಟ್ಕೋಬೇಡಿ. ನೀವು ಏನೇ ಮಾಡಿದರೂ ಅದರ ಹಿಂದೆ ಒಂದು ಕಾರಣ ಇರುತ್ತೆ. ಆ ಸಂದರ್ಭ ಸೃಷ್ಟಿ ಮಾಡಿದ್ದು ನೀವಲ್ಲ, ಅಲ್ಲಿದ್ದಂಥ ಪಾತ್ರಧಾರಿಗಳು, ವ್ಯಕ್ತಿಗಳು, ಅವರು ಅಲ್ಲೇ ಬಂದು ಸೇರಬೇಕು ಅನ್ನೋದು ನಿಮ್ಮ ಕೈಯಲ್ಲಿಲ್ಲ. ಎಲ್ಲದರ ಹಿಂದೆ ಒಂದು ಶಕ್ತಿ ಇದೆ. ಈ ನಂಬಿಕೆ ನಮಗಿರಬೇಕು. ಈ ನಂಬಿಕೆಗೆ ಶರಣಾಗತಿ ಅನ್ನೋದು. ಶರಣಾಗತಿ ಅಂದರೆ ಏನು ಅಂದರೆ ಇದೆ, ನನ್ನ ಜೀವನದ ಎಲ್ಲ ಘಟನೆಗಳು ಅವನಿಂದಾಗಿಯೇ ಆಗ್ತಾ ಇದೆ ಅಂತ. ಕಲಿಕೆ ಅಂತಾರೆ, ವಿದ್ಯಾರ್ಥಿ ಜೀವನ ಅಂತ. ಪಾಪ ಪ್ರಜ್ಞೆ ಬೇಡ, ಪಾಪ ಪ್ರಜ್ಞೆ ಬೇಡ. ಆ ಘಟನೆ ಮರುಕಳಿಸದಂತೆ ಏನಾದರೂ ಮಾಡಬಹುದೇ? ಇದು ವಿವೇಕ. ಮನುಷ್ಯನಿಗೆ ವಿವೇಕ ಇದೆ. ಪ್ರಾಣಿಗಳು ನಮಗಿರೋ ವ್ಯತ್ಯಾಸವೂ ಅಷ್ಟೇ. ಈ ಪ್ರಾಣಿಗಳು ಏನಾದರೂ ತಪ್ಪು ಮಾಡಿದರೆ ಅದು ತಪ್ಪು ಅಂತ ಯಾರೂ ಹೇಳಲ್ಲ. ಒಂದು ಹುಲಿ ಒಂದು ಜಿಂಕೆಯನ್ನು ಕೊಂದು ತಿಂದರೆ ಎಂಥ ಪಾಪಕಾರಿ ಆಯಿತು, ಜೈಲಿಗೆ ಹಾಕಿ ಅಂತ ಯಾರೂ ಹೇಳೋದಿಲ್ಲ. ಆದರೆ ಅದು ಪ್ರಕೃತಿ ನಿಯಮ ಅಂತ ಹೇಳ್ತೇವೆ. ಆದರೆ ಮನುಷ್ಯ ಮಾಡಿದರೆ ಅದನ್ನು ಪ್ರಕೃತಿ ನಿಯಮ ಅಂತ ನಾವು ಹೇಳೋಲ್ಲ. ಅವನಿಗೆ ವಿವೇಕ ಇದೆ. ಪಾಪ ಪ್ರಜ್ಞೆ ಬೇಡ. ಮನುಷ್ಯನಾಗಿ ಹುಟ್ಟಿದ ಮೇಲೆ, ದೇಹವನ್ನು ಪಡೆದುಕೊಂಡ ಮೇಲೆ, ಮನಸ್ಸು ಬಂದ ಮೇಲೆ ಮನುಷ್ಯ ಸಹಜವಾಗಿ ತಪ್ಪುಗಳನ್ನು ಮಾಡ್ತಾನೆ. ಯಾಕೆಂದರೆ ಈ ಜಗತ್ತು ಮಾಯೆ ಅಂತ ಕೃಷ್ಣ ಹೇಳ್ತಾನೆ. ಈ ಜಗತ್ತಿನ ಕಡೆ ನೀನು ತಿರುಗಿದ್ರೆ ಬರೀ ತಪ್ಪು ಮಾಡಲಿಕ್ಕೆ ನಿಮಗೆ ಪ್ರಚೋದನೆ. ದೈವೀಹಿ ಏಷಾ ಗುಣಮಯಿ ಮಮ ಮಾಯ ದುರತ್ಯಯ. ಕೃಷ್ಣ ಹೇಳ್ತಾನೆ, ಇದು ಮಾಯೆ, ಇದನ್ನು ದಾಟೋದು ಸುಲಭ ಅಲ್ಲ. ಏನು ಮಾಡಬೇಕಾಗಾದರೆ?
ಮಾಮೇವಯ ಪ್ರಪದ್ಯಂತೆ, ಯಾರು ನನಗೆ ಶರಣ ಆಗ್ತಾರೆ ಅಂದರೆ ಅವರ ಎಲ್ಲ ಜೀವನದ ಘಟನೆಗಳನ್ನು ನನಗೆ ಅರ್ಪಿಸುತ್ತಾರೆ, ಆ ದೃಷ್ಟಿಯಲ್ಲಿ ನೋಡ್ತಾರೆ, ಅವರಿಗೆ ಈ ಭಯ ಇರೋದಿಲ್ಲ ಅಂತ. ನಿಮ್ಮ ಪ್ರಶ್ನೆ ಸರಿಯಾಗಿದೆ. ಹಾಗಾದರೆ ತಪ್ಪು ಮಾಡಿದ್ರ ಬಗ್ಗೆ ಏನು ಮಾಡಬೇಕು? ಚಿಂತೆ ಬೇಡ, ಚಿಂತಿಸಿ ಏನು ಲಾಭ? ನೀವು ಒಂದು ಘಟನೆ ನಡೆದು ಹೋದರೆ ಇದು ಕಾಲ ಮುಗಿದು ಹೋಗಿದೆ, ಭಗವಂತನಿಗೆ ಮಾತ್ರ ಅದು ಸಾಧ್ಯ. ಎಲ್ಲ ಕಾಲಗಳಲ್ಲೂ ಕಾಲವನ್ನು ನಿಯಂತ್ರಿಸಲಿಕ್ಕೆ ಭಗವಂತನಿಗೆ ಮಾತ್ರ ಸಾಧ್ಯ. ಕಾಲ ಭಗವಂತನ ಅಧೀನದಲ್ಲಿದೆ. ಮಯಾ ಅಧ್ಯಕ್ಷೇಣ ಅಂತ ಹೇಳ್ತಾನೆ ಕೃಷ್ಣ. ಆದರೆ ಕಾಲ ನನ್ನ ಅಧೀನದಲ್ಲಿಲ್ಲ, ನಾನು ಕಾಲದ ಅಧೀನದಲ್ಲಿದ್ದೇನೆ. ನಾನು ಹಿಂದೆ ಹೋಗಿ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದೆ ಘಟನೆ ಆಗದಂತೆ ನೋಡಿಕೊಳ್ಳುವ ವಿವೇಕ ನನಗಿದೆ. ಪಾಪ ಪ್ರಜ್ಞೆ ಬಂದರೆ ದೇಹದಲ್ಲಿ ಸಮಸ್ಯೆ ಸೃಷ್ಟಿಯಾಗುತ್ತೆ. ಎಲ್ಲ ಕಾಯಿಲೆಗಳು ಅದು ಒಂದು ಕಾರಣವಾಗುತ್ತೆ. ಚಿಂತೆ ಮಾಡಿದವರಿಗೆ ಎಲ್ಲ ಕಾಯಿಲೆಗಳು ಬಂದ್ಬಿಡೋದು. ಇದು ಅಭ್ಯಾಸ ಮಾಡಿ. ಪಾಪ ಪ್ರಜ್ಞೆ ಬೇಡ. ಘಟನೆಗಳಿಂದ ಪಾಪ ಪ್ರಜ್ಞೆ ಒಂದು ಹಂತಕ್ಕೆ ನಾವು ಒಪ್ಪಿಕೊಳ್ಳಬಹುದು. ಕೆಲವರಿಗೆ ಇನ್ನೂ ಪಾಪ ಪ್ರಜ್ಞೆ ಇದೆ. ನಾನು ಡಿಗ್ರಿ ಮಾಡಲಿಲ್ಲ, ನಾನು ನೋಡ್ಲಿಕ್ಕೆ ಹೀಗಿದ್ದೀನಿ, ನಾನು ಉದ್ದ ಇದ್ದೀನಿ, ಕುಳ್ಳ ಇದ್ದೀನಿ, ಈ ಕಡೆ ಮಾತ್ರ ಚೆನ್ನಾಗಿ ಕಾಣಿಸ್ತೀನಿ, ಈ ಕಡೆ ಚೆನ್ನಾಗಿ ಕಾಣಿಸೋದಿಲ್ಲ. ಗಮನಿಸಿದರೆ ಇದು ಕೆಲವರಿಗೆ ಎಷ್ಟು ನರಳುತ್ತಾರೆ ಅಂದರೆ ದೈಹಿಕ ವಿಚಾರದಲ್ಲಿ ಎಂಥ ಮೂರ್ಖತನ ಇದು. ನಾವು ಮೇಲೆ ಹೋದ್ಮೇಲೆ ಭಗವಂತ ಕೇಳ್ತಾನೆ, ನೀ ಏನು ಮಾಡಿದೀಯಪ್ಪ ಕೆಳಗೆ ಮನುಷ್ಯ ಜನ್ಮ ಬಂದ ಮೇಲೆ? ನನ್ನ ಬಗ್ಗೆ ನಾನು ಪಾಪ ಪ್ರಜ್ಞೆ ಪಡೆದು ನರಳಿದೆ ಅಂತ. ಇದಕ್ಕೆ ನಾನು ನಿನಗೆ ಜನ್ಮ ಕೊಟ್ಟಿದ್ದು. ನಾವು ಹೇಗೆ ಇದೀವೋ ಹಾಗೆ ನಾವು ಮೊದಲು ನಮ್ಮನ್ನು ನಾವು ಒಪ್ಪಿಕೊಳ್ಳಬೇಕು. ನಮ್ಮೊಳ್ಳೆಯರಿರುವ ಭಗವಂತನನ್ನು ನಾವು ಕಾಣಬೇಕು. ಆ ಶ್ಲೋಕದ ಅರ್ಥ ಅದು 6ನೇ ಅಧ್ಯಾಯದ 30ನೇ ಶ್ಲೋಕ. ನೀವು ನಿಂತು ಕನ್ನಡಿಯಲ್ಲಿ ನೋಡಿದರೆ ನೀವು ದೇಹ ಕಾಣ್ತಿಲ್ಲ, ನೀವು ಉಸಿರಾಡ್ತಾ ಇದ್ದರೆ ಅದಕ್ಕೆ ಕಾರಣ ನಿಮ್ಮಲ್ಲಿ ಆ ಭಗವಂತನಿದ್ದಾನೆ ಅಂತ. ಅದಕ್ಕೆ ಪ್ರಾಣವಾಯು ಅಂತಾರೆ. ಯಾಕೆ ಅದಕ್ಕೆ ಪ್ರಾಣವಾಯು ಅಂತ ಹೇಳ್ತಾರೆ ಗೊತ್ತಾ? ಮುಖ್ಯ ಪ್ರಾಣ ಅಂತಾರೆ ಅದಕ್ಕೆ. ಉಸಿರಾಟಕ್ಕೆ ನಾವು ಮುಖ್ಯ ಪ್ರಾಣ ಅಂತ ಹೇಳ್ತೇವೆ. ಈಗ ನಾನು ಕುಳಿತು ಮಾತಾಡ್ತಾ ಇದ್ದರೆ ಈ ಶಕ್ತಿಗೆ ಅದು ಗಾಳಿ ಬೇಕು ನನಗೆ. ಪ್ರಾಣ ಆಪಾನ ವ್ಯಾನ ಸಮಾನ ಉದಾನ ಅಂತ ಹೇಳ್ತಾರೆ. ಈ ವ್ಯಾನ ಅಂದರೆ ಏನು ಗೊತ್ತೇ? ನಾವು ತೆಗೆದುಕೊಳ್ಳೋ ಗಾಳಿ ಪ್ರಾಣ. ಆಪಾನ ಅಂತ ಹೇಳಿದ್ರೆ ಮೊದಲು ತೆಗೆದುಕೊಳ್ಳೋದು ಶ್ವಾಸಕೋಶದ ಮೂಲಕ ಎಲ್ಲ ದೇಹದ ಭಾಗಗಳಿಗೂ ಹೋಗುತ್ತೆ. ನಾವು ಮುದುಡಿ ಮಲಗುವುದಕ್ಕೂ ಶಕ್ತಿ ಬೇಕು. ಯಾವಾಗ ದೇಹದಲ್ಲಿ ವಾಯು ಸರಿಯಾಗಿ ಸಂಚಲನ ಆಗೋದಿಲ್ಲ, ಕಷ್ಟ ಆಗುತ್ತೆ. ಕೂತ್ಕೊಂಡ್ರೆ ಎದ್ದೊಳ್ಲಿಕ್ಕೆ ಆಗೋದಿಲ್ಲ, ಎದ್ದರೆ ಕೂಡ್ಲಿಕ್ಕೆ ಆಗೋದಿಲ್ಲ. ನಾವು ಅದು ಮಾಡ್ತಾ ಇದ್ದೀವಿ ಅಂದರೆ ದೇಹದಲ್ಲಿ ಆ ವಾಯು, ಪ್ರಾಣವಾಯು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ. ದೇಹದ ಎಲ್ಲ ಭಾಗಕ್ಕೆ ಆ ವಾಯು ಹೋದಾಗ ಅದಕ್ಕೆ ವ್ಯಾನ ಅಂತ ಹೇಳ್ತಾರೆ. ವ್ಯಾನ ಅಂದರೆ ಈ ಕೀಲುಗಳಲ್ಲಿರ್ತಕ್ಕಂಥ ಈ ರಕ್ತ ಹರಿಲಿಕ್ಕೂ ನಮಗೆ ಅಲ್ಲಿ ವಾಯು ಬೇಕು. ಇದಕ್ಕೆ ವ್ಯಾನ ಅಂತ ಹೇಳ್ತಾರೆ.